ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಈ ದಿನ ಪ್ರೋಟೀನ್ ಫ್ಯಾಕ್ಟರಿ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಜೀವಕೋಶಗಳಲ್ಲಿ ಪ್ರೋಟೀನ್ ಫ್ಯಾಕ್ಟರಿಗಳಿವೆ. ಆ ಪ್ರೋಟೀನ್ ಫ್ಯಾಕ್ಟರಿಗಳ ಹೆಸರು ರೈಬೋಸೋಮ್ಸ್ ಅಂತ. ಕೋಶ, ಜೀವಕೋಶ ಅಂತ ಹೇಳ್ತೀವಲ್ಲ, ಅದು ಅತ್ಯಂತ ಚಿಕ್ಕದಾಗಿರ್ತಕ್ಕಂಥದ್ದು. ಕೋಟಿ ಕೋಟಿ ಜೀವಕೋಶಗಳಿವೆ ನಮ್ಮ ದೇಹದಲ್ಲಿ. ಆ ಪ್ರತಿಯೊಂದು ಜೀವಕೋಶದಲ್ಲಿಯೂ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಫ್ಯಾಕ್ಟರಿಗಳಿವೆ, ಅದೇ ರೈಬೋಸೋಮ್ಗಳು. ಅಲ್ಲೇನೆ ಪ್ರೋಟೀನ್ ಮ್ಯಾನುಫ್ಯಾಕ್ಚರ್ ಆಗ್ತಕ್ಕಂಥದ್ದು. ಅದು ಹೇಗಾಗುತ್ತೆ ಅನ್ನೋದನ್ನ ಸ್ವಲ್ಪ ಸರಳವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ನಮ್ಮ ದೇಹದ ಕೋಶಗಳಲ್ಲಿ ಇರ್ತಕ್ಕಂಥ ರೈಬೋಸೋಮ್ಗಳು ಫ್ಯಾಕ್ಟರಿಗಳು ಅಂತ ಕರಿತೀವಿ. ಕಾರಣ ಏನಂದ್ರೆ, ನಮ್ಮ ದೇಹದಲ್ಲಿ ಸುಮಾರು 10,000ದಿಂದ 20,000ಕ್ಕೂ ಹೆಚ್ಚು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರೋಟೀನ್ಗಳಿದೆ ಅಂತ ಅಂದಾಜು ಮಾಡಿದ್ದಾರೆ. ಈ ಪ್ರೋಟೀನ್ಗಳನ್ನ ತಯಾರು ಮಾಡೋದೆಲ್ಲ ಸಹಿತ ರೈಬೋಸೋಮ್ಗಳು. ರೈಬೋಸೋಮ್ಗಳನ್ನ ತಯಾರು ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥದ್ದು, ಮುಖ್ಯವಾಗಿರ್ತಕ್ಕಂಥ ಒಂದು ವಸ್ತು ಅಂದ್ರೆ ಅಮೈನೋ ಆಮ್ಲಗಳು ಅಂತ. ಈ ಅಮೈನೋ ಆಮ್ಲಗಳು ಕೇವಲ 20 ಮಾತ್ರ ಇದೆ. 20ರಿಂದ ಸಾವಿರಾರು ಬೇರೆ ಬೇರೆ ರೀತಿಯ ಪ್ರೋಟೀನ್ಗಳು ಉತ್ಪತ್ತಿಯಾಗುತ್ತೆ. ನಮ್ಮ ದೇಹದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರೋಟೀನ್ಗಳಿವೆ. ಚರ್ಮದ ಮೇಲೆ ಇರ್ತಕ್ಕಂಥ ಪ್ರೋಟೀನ್ ಬೇರೆ, ಜೀರ್ಣಕ್ರಿಯೆ ಆಗ್ತಕ್ಕಂಥ ಪ್ರೋಟೀನ್ ಬೇರೆ, ಹೀಗೆ ಬೇರೆ ಬೇರೆ ರಕ್ತದಲ್ಲಿರ್ತಕ್ಕಂಥ ಪ್ರೋಟೀನ್ ಬೇರೆ. ಸೊ ಅನೇಕ ರೀತಿಯ ಪ್ರೋಟೀನ್ಗಳು ನಮ್ಮ ದೇಹದಲ್ಲಿದೆ. ಸುಮಾರು 7 ಡಿಫರೆಂಟ್ ಟೈಪ್ಸ್ ಆಫ್ ಪ್ರೋಟೀನ್ಸ್ ಇರುತ್ತೆ ಅದು ಕೆಲಸ ಮಾಡೋದಕ್ಕೆ. ಅದನ್ನ ಇಲ್ಲಿ ನಾನು ಹೇಳಲ್ಲ, ಇವತ್ತು ಮುಂದಿನ ವಿಚಾರದಲ್ಲಿ ಹೇಳ್ತೀನಿ. ಪ್ರೋಟೀನ್ಗಳನ್ನ ತಯಾರು ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಮೂಲ ವಸ್ತು ಅಮೈನೋ ಆಮ್ಲ ಅಥವಾ ಅಮೈನೋ ಆಸಿಡ್ ಅಂತ. ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದೀನಿ. 20 ಅಮೈನೋ ಆಮ್ಲಗಳಿವೆ. ಅಂದ್ರೆ ಎಲ್ಲ ಜೀವಿಗಳಲ್ಲೂ ಪ್ರೋಟೀನ್ ಉತ್ಪತ್ತಿ ಆಗಬೇಕಾದ್ರೆ ಈ 20 ಆಮ್ಲ ಇದೆಯಲ್ಲ, ಯಾವುದು ಅಮೈನೋ ಆಮ್ಲ ಅಂತ ಹೇಳಿನಲ್ಲ, ಈ 20 ಅಮೈನೋ ಆಮ್ಲಗಳಿಂದಲೇ ಆಗಬೇಕು. ಬೇರೆ ಯಾವ ರೀತಿಯಲ್ಲೂ ಪ್ರೋಟೀನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಈ 20 ಪ್ರೋಟೀನ್ ಮಾಡ್ತಕ್ಕಂಥ ಈ ಆಮ್ಲಗಳಿವೆಯಲ್ಲ, ಅಮೈನೋ ಆಮ್ಲಗಳು, ಅವುಗಳು ಹೇಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಮುಂದಿನ ತರಗತಿಗಳಲ್ಲಿ ತಿಳ್ಕೋಬಹುದು. ಇಲ್ಲಿ ಇಷ್ಟು ಮಾತ್ರ ತಿಳ್ಕೊಳ್ಳಿ, ಪ್ರೋಟೀನ್ ತಯಾರು ಮಾಡೋದಕ್ಕೆ ಅಮೈನೋ ಆಮ್ಲಗಳು ಬೇಕಾಗುತ್ತೆ. ಅದು ನಮ್ಮ ಸೈಟೋಪ್ಲಾಸಂನಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಅಂಗಗಳಲ್ಲಿ ಪ್ರೋಟೀನ್ ಉತ್ಪತ್ತಿಯಾಗಬಹುದು. ಆದರೆ ಮುಖ್ಯವಾಗಿ ಪ್ರೋಟೀನ್ ತಯಾರಾಗ್ತಕ್ಕಂಥದ್ದು ರೈಬೋಸೋಮ್ ಅಂತಕ್ಕಂಥ ಒಂದು ಕೋಶಾಂಗದಲ್ಲಿ. ಮೊಟ್ಟ ಮೊದಲನಿಗೆ ನಾವು ತಿಳ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ರೈಬೋಸೋಮ್ನಲ್ಲಿ ಅಮೈನೋ ಆಸಿಡ್, ಎನ್ಸೈಮ್ಸು, mRNA, tRNA ಇವುಗಳೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಉದ್ದವಾಗಿರ್ತಕ್ಕಂಥ ಒಂದು ಪ್ರೋಟೀನ್ ಚೈನ್ ಫಾರ್ಮ್ ಆಗುತ್ತೆ ಮೊದಲು. ಆ ಪ್ರೋಟೀನ್ ಚೈನ್ನಲ್ಲಿ ಅಮೈನೋ ಆಮ್ಲಗಳು ಸೇರ್ಕೊಂಡು ಒಂದು ಮಣಿಯ ಸರತರ ಆಗಿರುತ್ತೆ. ಇಲ್ಲಿ ಎಡಗಡೆ ಚಿತ್ರದಲ್ಲಿ ತೋರಿಸಿದ್ದೀನಿ ನೋಡಿ, ಒಂದು ಅಮೈನೋ ಆಸಿಡ್ ಇದೆ. ಎರಡನೇ ಚಿತ್ರದಲ್ಲಿ ಒಂದು ಆಲ್ಫಾ ಹೆಲಿಕ್ಸ್ ಅಂತ ಕರೀತಾರೆ ಅದನ್ನ. ಅಂದ್ರೆ ಒಂದು ಉದ್ದನಾಗಿರ್ತಕ್ಕಂಥ ಪ್ರೋಟೀನಿನ ಒಂದು ಚೈನ್ ಶುರುವಾಗುತ್ತೆ. ಆದರೆ ಆ ಚೈನ್ ಕೆಲಸ ಮಾಡೋದಿಲ್ಲ. ಆ ಚೈನು ರೈಬೋಸೋಮ್ನಿಂದ ಹೊರಗಡೆ ಬಂದು ಅದು ಅನೇಕ ರೀತಿಯಾಗಿ ಮಡಿಸ್ಕೊಳ್ಳುತ್ತೆ. 3D ಆಕಾರದಲ್ಲಿ ಬರುತ್ತೆ. ಆ 3D ಆಕಾರಗಳು ಏನು ಅಂತ ನೀವು ಮುಂದೆ ಕಲ್ತ್ಕೋಬಹುದು. ಅದರಲ್ಲಿ ಬೀಟಾ, ಡೆಲ್ಟಾ ಅಂತ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಫೋಲ್ಡಿಂಗ್ಸ್ ಆಗುತ್ತೆ, ಮಡಿಸ್ಕೊಳ್ಳುತ್ತೆ. ಆ ಮಡಿಸ್ಕೊಂಡಾಗ 3D ಆಕಾರವಾಗುತ್ತೆ. ಈ ಎಲ್ಲಿ ಆಗುತ್ತೆ ಅಂತ ಹೇಳಿದ್ರೆ, ಮೊದಲು ಪ್ರೋಟೀನ್ ಆಗ್ತಕ್ಕಂಥದ್ದು ರೈಬೋಸೋಮ್ನಲ್ಲಿ. ರೈಬೋಸೋಮ್ನಿಂದ ಹೊರಗಡೆ ಬಂದ ಮೇಲೆ ಅವು ಅನೇಕ ರೀತಿಯಾಗಿ ಮಡ್ಕೊಳ್ಳುತ್ತೆ, ಫೋಲ್ಡಿಂಗ್ಸ್ ಆಗುತ್ತೆ. ಆ ಪ್ರೈಮರಿ ಫೋಲ್ಡಿಂಗ್ಸ್ ಅಲ್ಲಿ
ಸೆಕೆಂಡರಿ ಸ್ಟ್ರಕ್ಚರ್, ಟರ್ಷಿಯರಿ ಸ್ಟ್ರಕ್ಚರ್, ಕ್ವಾಟರ್ನರಿ ಸ್ಟ್ರಕ್ಚರ್ ಅಂತ ಬೇರೆ ಬೇರೆ ರೀತಿಯ ಸ್ಟ್ರಕ್ಚರ್ಗಳಿವೆ. ಇವುಗಳನ್ನು ನೀವು ಮುಂದಿನ ತರಗತಿಗಳು ತಿಳ್ಕೋಬಹುದು. ಇಲ್ಲಿ ಎಡಗಡೆ ಒಂದು ಚಿತ್ರ ತೋರಿಸಿದ್ದೀನಿ. ಆ ಚಿತ್ರದಲ್ಲಿ ನಮ್ಮ ಕೋಶದ ಒಂದು ಭಾಗ, ಅಲ್ಲಿ ನ್ಯೂಕ್ಲಿಯಸ್ ಇದೆ ಒಳಭಾಗದಲ್ಲಿ ನೀಲಿ ಬಣ್ಣದ್ದು. ನ್ಯೂಕ್ಲಿಯಸ್ ಒಳಗಡೆಗೆ ಕ್ರೋಮೋಸೋಮ್ಗಳಿರುತ್ತೆ. ಕ್ರೋಮೋಸೋಮ್ನಲ್ಲಿ DNA ಇರುತ್ತಲ್ಲ, DNA ಓಪನ್ ಆಗ್ಬಿಟ್ಟು DNA ಇಂದ ಒಂದು ಟೆಂಪ್ಲೆಟ್ ಬರುತ್ತೆ. ಅದಕ್ಕೆ mRNA ಅಂತ ಕರೀತಾರೆ, ಮೆಸೆಂಜರ್ RNA ಅಂತ. ಅದು ಉದ್ದನಾಗಿರ್ತಕ್ಕಂಥ ಒಂದು ಚೈನ್ ಇರುತ್ತೆ. ಆ ಚೈನು ಹೊರಭಾಗ ನ್ಯೂಕ್ಲಿಯಸ್ ಇಂದ ಹೊರಭಾಗಕ್ಕೆ ಬರುತ್ತೆ. ಬಂದ ಮೇಲೆ ಆ ಕೆಂಪು ಸಣ್ಣ ಸಣ್ಣ ಗುಂಡುಗಳು ಕಾಣಿಸ್ತಾ ಇದೆಯಲ್ಲ, ಅವುಗಳೇ ರೈಬೋಸೋಮ್ಗಳು ಅಂತ. ಆ ರೈಬೋಸೋಮ್ಗಳು ಇರ್ತಕ್ಕಂಥ ಸ್ಥಳ ಇದೆಯಲ್ಲ, ಅದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತದ್ದು. ರೈಬೋಸೋಮ್ಗಳು ಫ್ರೀ ಆಗಾರು ಇರ್ಬೋದು ಅಥವಾ ಎಂಡೋಪ್ಲಾಸ್ಮಿಕ್ ಮೇಲಾದ್ರೂ ಇರ್ಬೋದು. ಆ ಎಂಡೋಪ್ಲಾಸ್ಮಿಕ್ನ ಮೇಲಿರ್ತಕ್ಕಂಥ ರೈಬೋಸೋಮ್ಗಳು ಮತ್ತೆ ರೈಬೋಸೋಮ್ಗಳಿಗೆ ಈ ನ್ಯೂಕ್ಲಿಯಸ್ ಇಂದ ಬರ್ತಕ್ಕಂಥ mRNA ಅನ್ನೋದು ಬಂದು ಸೇರ್ಕೊಳ್ಳುತ್ತೆ. ಆ mRNA ಬಂದು ಒಳಗಡೆ ಹೋದಾಗ, ಮುಂದೆ ತೋರಿಸ್ತೀನಿ ನಾನು, ರೈಬೋಸೋಮ್ನಲ್ಲಿ ಹೋಗಿ ಸೇರ್ಕೊಂಡಾಗ ಅಲ್ಲಿ ಆಗ ಇರ್ತಕ್ಕಂಥ ಎಂಜೈಮ್ಗಳು ಅವೆಲ್ಲ ಸೇರ್ಕೊಂಡು ಹೊರಭಾಗದಿಂದ ಅಮೈನೋ ಆಸಿಡ್ಗಳನ್ನ ತಂದು ಆ ಒಂದು mRNA ಟೆಂಪ್ಲೇಟ್ ಮೇಲೆ ಕೂಡಿಸುತ್ತೆ. ಆ ರೀತಿ ಆದಾಗ ಸುಮಾರು 100-150 ಅಮೈನೋ ಆಮ್ಲಗಳು ಬಂದು ಕೂತ್ಕೊಂಡು ಒಂದು ದೊಡ್ಡ ಚೈನ್ ಫಾರ್ಮೇಶನ್ ಆಗುತ್ತೆ, ಮಣಿಗಳ ಹಾಗೆ. ಆದ್ರಿಂದ ರೈಬೋಸೋಮ್ ಅನ್ನು ನಾವು ಪ್ರೋಟೀನ್ ಹೊಲಿಯುವ ಟೈಲರ್ ಅಂತ ಹೇಳ್ಬೋದು. ಇದನ್ನ ಕ್ರಮವಾಗಿ ಜೋಡಿಸೋ ಕೆಲಸ ಆಗ್ತಕ್ಕಂಥದ್ದು ರೈಬೋಸೋಮ್ ಅಲ್ಲಿ. ಅದು ಹೇಗಾಗುತ್ತೆ ಅನ್ನೋದು ಗೊತ್ತಿಲ್ಲ ನಮಗೆ, ಆದರೆ ಆ ರೀತಿ ಚೈನ್ ಫಾರ್ಮೇಶನ್ ಆಗುತ್ತಲ್ಲ, ಅದಕ್ಕೆ ಟ್ರಾನ್ಸ್ಲೇಷನ್ ಅಂತ ಕರೀತಾರೆ. ಇನ್ನು ಸತ್ಯ ಹೇಳ್ತೀನಿ, ಟ್ರಾನ್ಸ್ಲೇಷನ್ ಅಂತಕ್ಕಂಥ ಕ್ರಿಯೆ ಒಳಗೆ ಏನಾಗುತ್ತೆ ಅಂದರೆ, mRNA ಅಂದರೆ ಮೆಸೆಂಜರ್ RNA ನ್ಯೂಕ್ಲಿಯಸ್ ಇಂದ ಬಂದು ರೈಬೋಸೋಮಲ್ಲಿ ಸೇರ್ಕೊಂಡಾಗ ಅಮೈನೋ ಆಮ್ಲಗಳನ್ನ tRNA ಅಂತಂದು ಅದಕ್ಕೆ ಜೋಡಿಸ್ತಾ ಬರುತ್ತೆ. ಆ ಜೋಡಿಸ್ತಾ ಬಂದಾಗ ಅಲ್ಲಿ ಪ್ರೋಟೀನ್ ಇಂದ ಒಂದು ಚೈನ್ ಆಗುತ್ತೆ, ಅದಕ್ಕೆ ಟ್ರಾನ್ಸ್ಲೇಷನ್ ಅಂತ ಕರೀತಾರೆ. ಇಲ್ಲಿ ನಾನು ಒಂದು ಚಿತ್ರವನ್ನು ತೋರಿಸಿದ್ದೀನಿ. ಅದು ಒಂದು ಟನಲ್, ಅಂದ್ರೆ ಒಂದು ಸುರಂಗ ಇದ್ದಾಗೆ. ಆ ಸುರಂಗದಲ್ಲಿ ಫಸ್ಟ್ ರೈಬೋಸೋಮ್ಗಳು ಬಂದು ಸೇರ್ಕೊಳ್ಳುತ್ತೆ. ರೈಬೋಸೋಮ್ ಅಲ್ಲಿ ಎರಡು ಭಾಗ ಇರುತ್ತೆ. ಮೇಲೆ ನೀಲಿ ಬಣ್ಣ ತೋರಿಸಿದ ಅದು ಒಂದು ದೊಡ್ಡ ಭಾಗ, ಇನ್ನೊಂದು ಸಣ್ಣ ಭಾಗ, ಅದು ಕೆಂಪು ಬಣ್ಣದಲ್ಲಿರುತ್ತೆ. ಅವೆರಡೂ ಸೇರ್ಕೊಂಡು ಒಂದು ರೈಬೋಸೋಮ್ ಯೂನಿಟ್ ಆಗುತ್ತೆ. ಆ ರೈಬೋಸೋಮ್ ಯೂನಿಟ್ ಅಲ್ಲಿ ಸೇರ್ಕೊಂಡಿದ್ದೆಲ್ಲ ಕಪ್ಪು ಭಾಗ, ಅದೇನೇನೆ ಒಂದು ಟನಲ್ ಇದ್ದಾಗೆ. ಅದೇನೆ ಈಗ ಏನಾಗುತ್ತೆ ಅಂತಂದ್ರೆ, ಅಲ್ಲಿಗೆ ಒಂದು ಚೈನ್ ಫಾರ್ಮೇಶನ್ ಆಗುತ್ತೆ. ಆ ಕೆಂಪು, ನೀಲಿ, ಕಪ್ಪು ಬಣ್ಣದ ಒಂದು ಮಣಿಗಳ ತರ ಕಾಣಿಸ್ತಾ ಇದೆಯಲ್ಲ, ಅದು ಮಣಿಗಳಾಗಿರ್ತದೆ. ಈಗ ಪ್ರೋಟೀನ್ ಹೇಗೆ ಫಾರ್ಮೇಶನ್ ಆಗುತ್ತೆ ರೈಬೋಸೋಮ್ ಅಲ್ಲಿ ಅನ್ನೋದನ್ನು ನೋಡೋಣ. ಈಗ ನೋಡಿ, ಮೊದಲು ಇದು ರೈಬೋಸೋಮಿನ ಎರಡು ಭಾಗವನ್ನು ತೋರಿಸಿದ್ದೀನಿ ನೀಲಿ ಬಣ್ಣದಲ್ಲಿ. ಆಮೇಲೆ ಈ ಹಳದಿ ಬಣ್ಣದ ಒಂದು ಲೈನ್ ಬಂತಲ್ಲ, ಆ ಲೈನು mRNA ಅಂತಕ್ಕಂಥದ್ದು. ಅದು ನ್ಯೂಕ್ಲಿಯಸ್ ಇಂದ ಬಂದು ಆ ಒಂದು ಟನಲ್, ಆ ಎರಡು ರೈಬೋಸೋಮ್ ಕಣಗಳ ಮಾಲಿಕ್ಯೂಲ್ ಮಧ್ಯೆ ಇರ್ತಕ್ಕಂಥ ಜಾಗ ಟನಲ್ ಅಂತ ಕರೀತಾರೆ, ಅಲ್ಲಿ ಸೇರ್ಕೊಳ್ಳುತ್ತೆ. ಆ ಮೇಲ್ಗಡೆ ಟ್ರಯಾಂಗಲ್ ಶೇಪ್ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅವೆಲ್ಲವೂ ಸಹಿತ mRNAಗೆ ಸೇರಿರ್ತಕ್ಕಂಥ ಮೂರು ಒಂದೊಂದು ಗುಂಪು, ಅದಕ್ಕೆ ಕೋಡಾನ್ ಅಂತ ಕರೀತಾರೆ. ಅಂತ ಕೋಡಾನ್ಗಳು ಬೇಕಾದಷ್ಟು ಬರುತ್ತೆ. ಈ ಬಲಗಡೆ ಒಂದು ಚಿತ್ರದಲ್ಲಿ ತೋರಿಸಿದೀನಿ ನೋಡಿ, ಅಲ್ಲಿ APE ಅಂತ ಒಂದು 3 ಅಕ್ಷರಗಳು ಕಾಣಿಸ್ತಾ ಇದೆ. A ಅಂತಂದ್ರೆ ಅರೈವಲ್, ಮೊದಲು mRNA ಬಂದು ಅಲ್ಲಿ ಸೇರ್ಕೊಳ್ಳುತ್ತೆ. ಸೇರ್ಕೊಂಡಾಗ 3 ಮುಖ್ಯವಾಗಿರ್ತಕ್ಕಂಥ 3 ಅಮೈನೋ ಆಸಿಡ್ಗಳು ಸೇರ್ತಕ್ಕಂಥ ಒಂದು ಭಾಗಕ್ಕೆ ಕೋಡಾನ್ ಅಂತ ಕರೀತಾರೆ. ಅದು A ಅಂತಕ್ಕಂಥದ್ದು ಅರೈವಲ್ ಕೋಡಾನ್ ಅಂತ. ಅಲ್ಲಿಗೆ ಫಸ್ಟ್ ಮೊದಲು 3 ಅಮೈನೋ ಆಸಿಡ್ಗಳು ಬಂದು ಸೇರ್ಕೊಳ್ಳುತ್ತೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನಾನೀಗ 1, 2, 3 ಅಮೈನೋ ಆಸಿಡ್ಗಳು ಬಂದು ಸೇರ್ಕೊಳ್ತು. ಅದು ಸೇರ್ಕೊಂಡಾದ್ಮೇಲೆ ಅದು ಫಸ್ಟ್ ಈ 3 ಅಮೈನೋ ಆಸಿಡ್ಗಳು
ಇಲ್ಲಿ ಎ ಅಂತ ಇದೆಯಲ್ಲ ಆ ಭಾಗಕ್ಕೆ ಬಂದು ಸೇರ್ಕೊಳ್ಬೇಕು. ಅದು ಸೇರ್ಕೊಳ್ಳೋದಕ್ಕೆ ಎಲ್ಲಿಂದ ಬರುತ್ತೆ ಅದು ಅಂತಂದ್ರೆ ಇ ಅಂತ ತೋರಿಸಿದೀನಿ ನೋಡಿ. ಆ ಇ ಅನ್ನೋದು ಇದೆಯಲ್ಲ ಅದು ಒಂದು ಟಿಆರ್ಎನ್ಎ, ಅದು ಟಿಆರ್ಎನ್ಎ. ಆ ಟಿಆರ್ಎನ್ಎ ಹೊತ್ಕೊಂಡ್ಬಂದು ಒಂದು ಅಮೈನೋ ಆಸಿಡ್ ಸೇರಿಸ್ತು, ಇನ್ನೊಂದು ಅಮೈನೋ ಆಸಿಡ್ ಸೇರಿಸ್ತು, ಇನ್ನೊಂದನ್ನು ಸೇರಿಸಿದೆ, ಇನ್ನೂ ಒಂದನ್ನು ಸೇರಿಸಿದೆ. ಹೀಗೆ ಚೈನ್ಗಳನ್ನು ಉದ್ದಕ್ಕೆ ಸೇರಿಸ್ಕೊಂಡು ಹೋಗುತ್ತೆ. ಅದು ಆಗ್ತಕ್ಕಂಥದ್ದು ಪಿ ಅಂತ ಹೇಳಿದ್ವಲ್ಲ, ಆ ಪಿ ಅಂತ ಒಂದು ಸೈಟ್ ನಲ್ಲಿ ಅಲ್ಲಿ ಈ ಅಮೈನೋ ಆಸಿಡ್ಗಳನ್ನ ಪೆಪ್ಟೈಡ್ ಅಂತಕ್ಕಂಥ ಬಾಂಡ್ಗಳು ಸೇರಿಸುತ್ತೆ. ಅದೆಲ್ಲ ಆದ್ಮೇಲೆ ಇನ್ನ ಇ ಅಂತಕ್ಕಂಥ ಒಂದು ಭಾಗ ಇದೆಯಲ್ಲ ರೈಬೋಸೋಮ್ ನಲ್ಲಿ, ಆ ಭಾಗದಲ್ಲಿ ಯು ಎ ಜಿ ಅಥವಾ ಯು ಎ ಇ ಅಥವಾ ಯು ಜಿ ಸಿ ಅಂತಕ್ಕಂಥ 3 ಕೋಡಾನ್ಗಳು ಬಂದು ಸೇರ್ಕೊಂಡಾಗ ಅದು ಟರ್ಮಿನೇಷನ್ ಕೋಡಾನ್ ಅಂತ ಅಲ್ಲಿ ಚೈನ್ ಫಾರ್ಮೇಶನ್ ಆಗಿ ಮುಂದಕ್ಕೆ ಕೊಟ್ಟೋಗುತ್ತೆ. ಈಗ ಇಲ್ಲಿ ತೋರಿಸಿರ್ತಕ್ಕಂಥದ್ದೇ ನಾನೇನು ಮೇಲೆ ಹೇಳಿದ್ದೆ ಗೊತ್ತಂತೂ, ಒಂದು 3' ಅಂಡ್ 5' ಅಂತ ಕರೀತಾರೆ. ಅದು ನಿಮ್ಗೆಲ್ಲ ಬೇಡ. ಅಲ್ಲಿ ಮೇಲೆ ತೋರಿಸಿರ್ತಕ್ಕಂಥದ್ದು mRNAದು ಕಪ್ಪು, ಅದ್ರ ಮೇಲೆ ಬಣ್ಣ ಬಣ್ಣದ ಇರ್ತಕ್ಕಂಥ ಕೋಡಾನ್ಗಳು. ಆ 3 ಕೋಡಾನ್ಗಳು ಸೇರ್ಕೊಂಡಿದ್ದು AUG ಅಂತ ಒಂದು ಕೋಡಾನ್ ಇದೆ. ಅದು ಮೊದಲನೇದು ಇನಿಷಿಯೇಟರ್, ಅದು ಎ ಅನ್ನೋದ್ರಲ್ಲಿ ಇರುತ್ತೆ. ಆಮೇಲೆ ಇದು ಒಂದು ದೊಡ್ಡ ಚೈನ್ ಆಗುತ್ತೆ. ಆದ್ಮೇಲೆ UAG ಅಂತ ತೋರಿಸಿದ್ರಲ್ಲ ಅಲ್ಲಿ ನಿಂತೋಗುತ್ತೆ. ಆಗ ಒಂದು ಪ್ರೋಟೀನಿನ ಸಿಂಪಲ್ ಚೈನ್ ಫಾರ್ಮೇಶನ್ ಆಗಿರುತ್ತೆ. ಕನ್ಕ್ಲೂಷನ್ ಹೇಳಬೇಕು ಅಂದ್ರೆ ಪ್ರೋಟೀನ್ ಸರಿಯಾದ 3D ಆಕಾರಕ್ಕೆ ಮಡಚಿಕೊಂಡಾಗ ಅದು ತನ್ನ ನಿರ್ದಿಷ್ಟ ಕೆಲಸವನ್ನು ಮಾಡಲು ಸಿದ್ಧವಾಗುತ್ತೆ. ಅಂದ್ರೆ 3D ಆಕಾರಕ್ಕೆ ಬರದೇ ಹೋದರೆ ಅದು ಕೆಲಸ ಮಾಡೋಕ್ಕಾಗಲ್ಲ. ಏನ್ ಪ್ರಶ್ನೆ ನೀವು ಆನ್ಸರ್ ಮಾಡ್ಬೋದು ಅಂದ್ರೆ, ಪ್ರೋಟೀನ್ ಮಡಚಿಕೊಳ್ಳುವುದು ರೈಸೋಮ್ ಒಳಗಡೆಯೋ ಅಥವಾ ಸೈಟೋಪ್ಲಾಸಮ್ ಒಳಗಡೆಯೋ ನೀವು ತಿಳಿಸ್ಬೇಕು. ಇವಾಗ ರೈಬೋಸೋಮ್ ಒಳಗಡೆ ಮಡಿಸ್ಕೊಳ್ಳುತ್ತೋ ಅಥವಾ ಹೊರಗಡೆ ಮಡಿಸ್ಕೊಳ್ಳುತ್ತೋ ಅನ್ನೋದನ್ನ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು, ಕಲ್ತ್ಕೊಳ್ಳಿ ಅದನ್ನ. ಅಟ್ರಿಬ್ಯೂಷನ್ಸ್, ಈ ಒಂದು ಸರಳವಾಗಿರ್ತಕ್ಕಂಥ ರೈಬೋಸೋಮ್ ಫ್ಯಾಕ್ಟರ್ ವಿಚಾರ ಹೇಳಬೇಕು ಅಂತ ಕಂಟೆಂಟು, ಡಿಸೈನ್, ವಾಯ್ಸು ನಾನು CG ನಾಗರಾಜ್ ತಯಾರು ಮಾಡಿದ್ದೀನಿ. ಇದಕ್ಕೆ ಬೇಕಾದಂಥ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಅನ್ನ ChatGPT OpenAI ಇಂದ ತಗೊಂಡಿದ್ದೀನಿ. ಇಮೇಜಸ್ ಅನ್ನ ಕ್ರಿಯೇಟಿವ್ ಕಾಮನ್ಸ್ ಸರ್ಟಿಫಿಕೇಟ್ ಬೈ CC, ದಟ್ ಇಸ್ ಲೈಸೆನ್ಸು. ಆಥರು ನಾನು ಕೆಲವು ಚಿತ್ರಗಳನ್ನು ಬರೆದಿದ್ದೀನಿ. ಈ ವಿಡಿಯೋವನ್ನ ಕೇವಲ ಎಜುಕೇಶನ್ ಪರ್ಪಸ್, ಅರ್ಥ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ. ಇದು ಪರೀಕ್ಷೆಗೆ ನಿಮಗೆ ಸಹಾಯ ಆಗಲ್ಲ. ಈ ಚಾನಲ್ಲು ಪರೀಕ್ಷೆಗಲ್ಲ, ಪ್ರಕೃತಿಯಲ್ಲಿ ಆಗ್ತಕ್ಕಂಥ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ. ನನ್ನ ಯೂಟ್ಯೂಬು @ನಾಗರಾಜ ಚಿತ್ರದುರ್ಗ 1938 ಅಂತ. ಸರಿಗೆ ಇನ್ನೊಂದು ಸರ್ತಿ ಇದು ಓದಿ ತಿಳ್ಕೊಳ್ಳಿ. ಪ್ರೋಟೀನ್ ಫಾರ್ಮೇಶನ್ ಹೇಗಾಗುತ್ತೆ ಅನ್ನೋದನ್ನ ಪುಸ್ತಕಗಳಲ್ಲಿ ಓದಿ ನೀವು ತಿಳ್ಕೋಬಹುದು. ಎಲ್ಲರಿಗೂ ವಂದನೆಗಳು.